ಈ ಬರೋ ತಿಂಗಳು 29ನೇ ತಾರೀಕಿಗೆ ಮಾನ್ಯ ಮುಖ್ಯಮಂತ್ರಿಗಳು ಡೇಟ್ ಕೊಟ್ಟಿದ್ದಾರೆ. 29ನೇ ತಾರೀಕಿಗೆ ನವೆಂಬರ್ 29ನೇ ತಾರೀಕಿಗೆ ಕಾರ್ಯಕ್ರಮ ಮಾಡ್ಕೊಂಡಿದ್ದ ತೀರ್ಮಾನವನ್ನು ಮಾಡಿದ್ವಿ. ಈಗ ಜಾಗ ಎಲ್ಲ ನೋಡ್ಕೊಂಡು ಬಂದೆ. ಈಗ ಎಲ್ಲ ಸ್ಪಾಟ್ಗೆ ಹೋಗಿದ್ದೆ ನಾನು. ಕನಿಷ್ಠ ಅಲ್ಲೆಲ್ಲ 17ರಿಂದ 18 ಎಕರೆ ಜಾಗ ಸಿಗ್ತದೆ ಅಲ್ಲಿ. ಅಂದರೆ 1.5 ಲಕ್ಷದಿಂದ 2 ಲಕ್ಷ ಚೇರ್ ಆಗ್ಬೋದು. 29ನೇ ತಾರೀಕಿಗೆ ಕಾರ್ಯಕ್ರಮ ಮಾಡಿ 42,346 ಮನೆಗಳು ಬಡವರಿಗೆ ಹಂಚ್ತಾಯಿದ್ವಿ. ಹೋದ ವರ್ಷದಲ್ಲಿ 36,789 ಮನೆಗಳು ಕೊಟ್ಟಿದ್ವಿ. ಈಗ 42,345 ಮನೆಗಳು ಸ್ಲಮ್ ಬೋರ್ಡಿಂದ ಏನಾಗಿದೆ, ಹಿಂದಿನ ಸರ್ಕಾರದಲ್ಲಿ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಇರುವಾಗ 2013ರಿಂದ ಹಿಡ್ಕೊಂಡು 2018ವರೆಗೂ ಸ್ಲಮ್ ಬೋರ್ಡ್ಗೆ 1,80,253 ಮನೆಗಳು ಸ್ಯಾಂಕ್ಷನ್ ಮಾಡಿದರು. ರಾಜೀವ್ ಗಾಂಧಿ ಎಚ್ ಪಿ ಸ್ಕೀಮ್ ಅಂತ 47,863 ಮನೆಗಳು, ಒಟ್ಟಾಗಿ 2,30,000 ಮನೆಗಳು ಹಿಂದಿನ ಸರ್ಕಾರದಲ್ಲಿ ಸಿದ್ದರಾಮಯ್ಯ ಅವರ ಮುಖ್ಯಮಂತ್ರಿ ಇರುವಾಗ ಸ್ಯಾಂಕ್ಷನ್ ಮಾಡಿದರು. ಅದಾದಮೇಲೆ 2018ಅಲ್ಲಿ ಸಮ್ಮಿಶ್ರ ಸರ್ಕಾರ ಬಂತು. ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದ್ದರು. ಆಮೇಲೆ 2 ವರ್ಷ ಯಡಿಯೂರಪ್ಪ ಅವರು ಮುಖ್ಯಮಂತ್ರಿ ಆಗಿದ್ದರು. 2 ವರ್ಷ ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಆಗಿದ್ದರು. ಒಂದು ಮನೆಯೂ ಸ್ಯಾಂಕ್ಷನ್ ಮಾಡಿಲ್ಲ, ಒಂದು ಮನೆಯೂ ಕೊಟ್ಟಿಲ್ಲ. ಕಾರಣ ಅಂದರೆ ಅದು ಇಲ್ಲ, ಕಾರಣ ರೀಸನ್ ಹೇಳ್ಬಿಡ್ತೀನಿ ನಾನು. ಕಾರಣ ಏನು, ಮನೆಗಳು ಕೊಡೋಕ್ಕೆ ಸಾಧ್ಯ ಆಗಲಿಲ್ಲ, ಈಗ ಕೊಡ್ತಾ ಇದ್ದೀವಿ ಅಂತ. ಕಾರಣ ಅಂದರೆ ಒಂದು ಮನೆ ಕಟ್ಟಬೇಕಾದ್ರೆ 7.5 ಲಕ್ಷ ರೂಪಾಯಿ ಆಗ್ತದೆ. 7.5 ಲಕ್ಷದಲ್ಲಿ ಕೇಂದ್ರ ಸರ್ಕಾರ ಅಲ್ಲಿ ಪ್ರಧಾನ ಮಂತ್ರಿ ಆವಾಸ್ ಯೋಜನಾ ಅಂತ ಹೇಳ್ಬಿಟ್ಟು 1.5 ಲಕ್ಷ ಸಬ್ಸಿಡಿ ಕೊಡ್ತಾರೆ. 18% ಬಡವ್ರ ಮನೆಗೆ GST ಹಾಕಿ 1,38,000 ರೂಪಾಯಿ ವಾಪಸ್ ತೊಗೊಳ್ತಾರೆ. ಅಂದರೆ 1.5 ಲಕ್ಷ ಕೊಡ್ತವ್ರೆ ಪ್ರಧಾನ ಮಂತ್ರಿ ಆವಾಸ್ ಯೋಜನೆ ಅಂತ. ಬಡವ್ರ ಮನೆಗೆ GST ಹಾಕಿ 1,38,000 ರೂಪಾಯಿ ವಾಪಸ್ ತೊಗೊಳ್ತವ್ರೆ. ಆ GST ಹಾಕಿದ ಕಾರಣಕ್ಕೆ ಮನೆ ಕನ್ಸ್ಟ್ರಕ್ಷನ್ ಕಾಸ್ಟ್ ಬಂದು 7.5 ಲಕ್ಷ ಆಗ್ತದೆ. ಈ 7.5 ಲಕ್ಷದಲ್ಲಿ ಕೇಂದ್ರ ಸರ್ಕಾರದ 1.5 ಲಕ್ಷ ತಗೊಳ್ಳಿ, ರಾಜ್ಯ ಸರ್ಕಾರದ್ದು ಜನರಲ್ಗಿದ್ರೆ 2 ಲಕ್ಷ ಕೊಡ್ತಾರೆ, ಜನರಲ್ಗೆ 1.5 ಲಕ್ಷ, SC ST ಇದ್ದರೆ 2 ಲಕ್ಷ ಕೊಡ್ತಾರೆ. ಆ್ಯಾವ್ರೇಜ್ ತೊಗೊಂಡ್ರೆ ನಾವು 3 ಲಕ್ಷ. 7.5 ಲಕ್ಷದಲ್ಲಿ 3 ಲಕ್ಷ ಹೋದರೆ ಎಷ್ಟು ಉಳಿತದೆ? 4.5 ಲಕ್ಷ. ಬೆನಿಫಿಷರಿ 4.5 ಲಕ್ಷ ಕೊಡೋಕ್ಕೆ ಸಾಧ್ಯ ಆಗಲ್ಲ. 2015ದಿಂದ ಹಿಡ್ಕೊಂಡು 2025ವರೆಗೂ ಬೆನಿಫಿಷರಿ ಪೇಮೆಂಟ್ ನಮ್ಗೆ ಬರಬೇಕಾಗಿದ್ದು 9,600 ಕೋಟಿ. ಟೋಟಲ್ ಬರೇ 310 ಕೋಟಿ ಬಂದಿದೆ. ಯಾರೋ 5,000 ಕೊಟ್ಟವ್ರೆ, ಯಾರೋ 10,000 ಕೊಟ್ಟವ್ರೆ, ಯಾರೋ 15,000. ಏನಕ್ಕೆ ಬಡವ್ರು ಕೊಡೋಕ್ಕೆ ಸಾಧ್ಯ ಆಗಲ್ಲ. ನಮ್ಮ ಸರ್ಕಾರ ಬಂದಾದಮೇಲೆ, ಮನೆ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆದಮೇಲೆ, ನಾನು ವಸತಿ ಮಂತ್ರಿ ಆದಮೇಲೆ, ನನ್ನ ಗಮನಕ್ಕೆ ಬಂದಾದಮೇಲೆ ಈ ಥರ 2,30,000 ಮನೆ ಜನ ಬೀದಿಯಲ್ಲಿದ್ದಾರೆ. ಬೆನಿಫಿಷರಿ ದುಡ್ಡು ಕೊಡೋಕ್ಕೆ ಸಾಧ್ಯ ಆಗಲ್ಲ. ಸರ್ಕಾರ ವತಿಯಿಂದನೇ ದುಡ್ಡು ಕೊಟ್ಟರೆ ಒಳ್ಳೇದಂತ ಹೇಳ್ಬಿಟ್ಟು ನನ್ನ ಗಮನಕ್ಕೆ ತಂದರು ಅಧಿಕಾರಿಗಳು. ಆಮೇಲೆ ನಾನು ಎಲ್ಲ ಕಡೆ ಹೋಗಿ ವಿಸಿಟು ಕೊಟ್ಟಿದ್ದೆ. ಭಾಳಷ್ಟು ಕಡೆ ಏನಾಗಿದೆ, ಅನ್ಕಂಪ್ಲೀಟ್ ಆಗಿ ಹಂಗೆ ಬಿದ್ದಿದ್ದು ಜನ ಅಲ್ಲಲ್ಲೇ ಟಾರ್ಪಲ್ ಹಾಕೊಂಡು ಶೆಡ್ ಹಾಕ್ಕೊಂಡು ಇವತ್ತು ಕಂಪ್ಲೀಟ್ ಆಗ್ತದೆ, ನಾಳೆ ಕಂಪ್ಲೀಟ್ ಆಗ್ತದೆ ಅಂತ ವಾಸ ಮಾಡ್ತಾಯಿದ್ರು. ಬಡವ್ರ ಮನೆ ಕೊಡೋಕ್ಕೆ ಸಾಧ್ಯ ಆಗ್ತಾಯಿಲ್ಲ. ಆ ಕಾರಣಕ್ಕೆ ನನ್ನ ಗಮನಕ್ಕೆ ಬಂದಾದಮೇಲೆ ಮನೆ ಮುಖ್ಯಮಂತ್ರಿ ಗಮನಕ್ಕೆ ಹೆಂಗೋಪ ತರೋದು. ಏನಕ್ಕೆ 39,000 ಕೋಟಿ ಬೇಕಾಗ್ತದೆ ಈ ಮನೆಗಳು ಕಂಪ್ಲೀಟ್ ಮಾಡಬೇಕಾದ್ರೆ. 2,30,000 ಮನೆ. ಈಗ ತಮಗೆ ಗೊತ್ತಿದ್ದಂಗೆ ಈ ಗ್ಯಾರಂಟಿಗಳಲ್ಲಿ ತಮಗೆಲ್ಲ ಗೊತ್ತಿದ್ದಂಗೆ ಈ ಗ್ಯಾರಂಟಿಗಳಿಗೆ ವರ್ಷಕ್ಕೆ ನಮಗೆ 55,000ರಿಂದ 60,000 ಕೋಟಿ ಆಗ್ತದೆ. ಅದ ಮಧ್ಯದಲ್ಲಿ ನಾವು ಹೆಂಗಪ್ಪ ಮನೆ ಮುಖ್ಯಮಂತ್ರಿಗಳು ಹೋಗಿ ಕೇಳಿದ್ದು 9,000 ಕೋಟಿ ಅಂತ. ಹಂಗೂ ಧೈರ್ಯ ಮಾಡಿ ಮನೆ ಮುಖ್ಯಮಂತ್ರಿಗೆ ಹೋಗಿ ಕೇಳಿದೆ ನಾನು. ಸರ್, ನಿಮ್ಮ ಕಾಲದಲ್ಲೇ ಹಿಂದಿನ ಸರ್ಕಾರದಲ್ಲೇ ತಾವೇ ಮುಖ್ಯಮಂತ್ರಿ ಇರುವಾಗ ಈ ಮನೆಗಳು ಸ್ಯಾಂಕ್ಷನ್ ಮಾಡಿದ್ದೆವು. ಅದಾದಮೇಲೆ ಒಂದು ಮನೆಯೂ ಸ್ಯಾಂಕ್ಷನ್ ಮಾಡಿಲ್ಲ, ಒಂದು ಮನೆಯೂ ಕೊಡೋಕ್ಕೆ ಸಾಧ್ಯ ಆಗಿಲ್ಲ. ಜನ ಬೀದಿಯಲ್ಲಿದ್ದಾರೆ. ನಾವೇ ಸರ್ಕಾರ ವತಿಯಿಂದನೇ ಕಟ್ಕೊಟ್ರೆ ಒಳ್ಳೇದಂತ ಹೇಳ್ಬಿಟ್ಟು ಮನೆ ಮುಖ್ಯಮಂತ್ರಿಗೆ ಗಮನಕ್ಕೆ ತಂದೆ. ಮನೆ ಮುಖ್ಯಮಂತ್ರಿಗಳು 2-3 ರಿವ್ಯೂಯಿಂಗ್ ಮೀಟಿಂಗ್ ಮಾಡಿ, ನೀನು ಹೇಳ್ತಾ ಇರೋದು ಸತ್ಯ ಕಣೋ, ಅದು ಎಷ್ಟು ಜನ ಕಷ್ಟ ಆಗಲಿ, ಎಷ್ಟು ಜನ ತೊಂದರೆ ಆಗಲಿ, 9,000 ಕೋಟಿ ನಾನು ಕೊಡ್ತೀನಿ. ನಾನು 2026 ಅಷ್ಟು ಕೊನೆಯವರೆಗೂ ಈ 2,30,000 ಮನೆಗಳು ಕೊಡಬೇಕಂತ ತೀರ್ಮಾನ ತೊಗೊಂಡು 2024ಅಲ್ಲಿ ಫೆಬ್ರವರಿಯಲ್ಲಿ ಕ್ಯಾಬಿನೆಟ್ ತಂದು ಅಪ್ರೂವ್ ಮಾಡಿ ಮಾರ್ಚಲ್ಲಿ ನಮಗೆ 500 ಕೋಟಿ ಬಿಡುಗಡೆ ಮಾಡಿದ ಕಾರಣಕ್ಕೆ ನಾವು 36,789 ಮನೆಗಳು ಕೊಟ್ವಿ. ಏನೀಗ BJP ಅವ್ರು ಕೊಡೋಕ್ಕೆ ಸಾಧ್ಯ ಆಗಲಿಲ್ಲ, ಏನೀಗ JDS ಅವ್ರು ಕೊಡೋಕ್ಕೆ ಸಾಧ್ಯ ಆಗಿಲ್ಲ. ನಾವು ಚುನಾವಣೆ ಟೈಮಲ್ಲಿ ಘೋಷಣೆ ಮಾಡಿದ್ವಿ 5 ಗ್ಯಾರಂಟಿ. ವಿರೋಧ ಪಕ್ಷದವ್ರು ಏನಂದರು, ಈ ಗ್ಯಾರಂಟಿಗಳು ಕೊಡೋಕ್ಕೆ ಸಾಧ್ಯ ಆಗಲ್ಲ, ಬರೀ ರಾಜಕೀಯ ಭಾಷಣ ಮಾಡಿದ್ದಾರೆ. ಈ ಗ್ಯಾರಂಟಿಗಳು ಕೊಡಬೇಕಾದ್ರೆ 55,000ರಿಂದ 60,000 ಕೋಟಿ ಆಗ್ತದೆ, ಇದು ಬರೀ ರಾಜಕೀಯ ಭಾಷಣ ಮಾಡಿದ್ದಾರೆ ಅಂತ ವಿರೋಧ ಪಕ್ಷದವ್ರು ಹೇಳಿರೋದು ತಮಗೆಲ್ಲ ಗೊತ್ತಿರೋದೇ ವಿಚಾರ. ನಮ್ಮ ಸರ್ಕಾರ ಬಂದು ಒಂದೇ ತಿಂಗಳಲ್ಲಿ ನೀವು 5 ಗ್ಯಾರಂಟಿಯನ್ನು ಲಾಗು ಮಾಡಿದ್ರೆ ತಮಗೆಲ್ಲ ಗೊತ್ತಿರೋದೇ ವಿಚಾರ. ನಾವು ಚುನಾವಣೆ ಟೈಮಲ್ಲಿ ಘೋಷಣೆ ಮಾಡಿರಲಿಲ್ಲ ಈ ಥರ ಬಡವ್ರಿಗೆ ಮನೆ ಕೊಡ್ತೀವಂತ. ಅಂದರೆ ಇಷ್ಟೇ ತಾವು ಅರ್ಥ ಮಾಡ್ಕೊಳ್ಬೇಕಾಗಿರೋದು. ಈ ಬಡವ್ರ ಬಗ್ಗೆ ಬರೀ ನಾನು ಕೇಳಿದ್ದು ಇಷ್ಟೇ, ಬಡವ್ರ ಬಗ್ಗೆ ಕಾಳಜಿ ಕಾಂಗ್ರೆಸ್ ಪಕ್ಷಕ್ಕೇ ಮಾತ್ರನಾ, ಸಿದ್ದರಾಮಯ್ಯಗೆ ಮಾತ್ರನಾ? ಏನಕ್ಕೆ ಬಡವ್ರ ಬಗ್ಗೆ ಅವ್ರು ಕಾಳಜಿ ಇದ್ರೆ ಅವ್ರು ಮಾಡೋಗ್ತಾನೆ.